ಸರ್ಕಾರದ ಉಚಿತ ಹಾಗೂ ಗ್ಯಾರಂಟಿ ಯೋಜನೆಯಾದ ಶಕ್ತಿ ಯೋಜನೆಯಿಂದ ಲಾಭಕ್ಕಿಂತ ನಷ್ಟವೇ ಹೆಚ್ಚಾದಂತಿದೆ. ಒಂದು ಕಡೆ ಸಾರಿಗೆ ಇಲಾಖೆಗೆ ಆರ್ಥಿಕ ನಷ್ಟವಾಗುತ್ತಿರುವುದರ ಜೊತೆಗೆ ಸಿಬ್ಬಂದಿಗಳಿಗೂ ಸಂಬಳ ಸವಲತ್ತು ಸಿಗದಂತಾಗಿದೆ. ಯಾವುದೇ ಸಾರಿಗೆ ಬಸ್ ಹತ್ತಿದರೂ ಶೇಕಡಾವಾರು ಮಹಿಳೆಯರೇ ತುಂಬಿರುತ್ತಾರೆ. ಉಚಿತ ಯೋಜನೆಯಾಗಿರುವುದರಿಂದ ಪುಣ್ಯಕ್ಷೇತ್ರದ ಯಾತ್ರೆಗೆ ಹೆಚ್ಚು ಮಹಿಳೆಯರೂ ಹೋಗುತ್ತಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳು ಹಾಗೂ ಮತ್ತಿತರ ಪ್ರಯಾಣಿಕರಿಗೆ ನಿಲ್ಲಲು ಜಾಗವಿಲ್ಲದೆ ಕಿರಿಕಿರಿ ಅನುಭವಿಸುವಂತಾಗಿದೆ. ಇದಕ್ಕೆಲ್ಲ ಮಿಗಿಲಾಗಿ ಬಸ್ನಲ್ಲಿ ಮಹಿಳೆಯರ ಗಲಾಟೆ ಹೆಚ್ಚಾಗುತ್ತಿದೆ. ಕೇವಲ ಬೈಗುಳಕ್ಕೆ ಸೀಮಿತವಾಗಿದ್ದ ಗಲಾಟೆ ಇತ್ತೀಚೆಗೆ ಕೂದಲು ಹಿಡಿದು ಸಾರ್ವಜನಿಕರೆದುರೇ ಶಕ್ತಿ ಪ್ರದರ್ಶನ ನಡೆಸುತ್ತಿರುವುದು ಕಂಡುಬರುತ್ತಿದೆ. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಪ್ರಯಾಣಿಕರ ಅಗತ್ಯತೆ ಮೇರೆಗೆ ಹೆಚ್ಚಿನ ಬಸ್ಗಳನ್ನು ಓಡಿಸಬೇಕಾಗುತ್ತದೆ. ಇಲ್ಲವೆಂದರೆ ಎಲ್ಲರಿಗೂ ಸಮಾನತೆ ದೃಷ್ಟಿಯಿಂದ ಈ ಶಕ್ತಿ ಯೋಜನೆ ಕೈಬಿಡುವುದೊಳಿತು.